ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತೊಂದು ರೀತಿಯ ಕುಚ್ಚಿನ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗನೆ ನೋಡೋದಕ್ಕೆ ಸಿಗತ್ತೆ. ಬನ್ನಿ ಫ್ರೆಂಡ್ಸ್, ಕುಚ್ಚು ಹಾಕೋದಕ್ಕೆ ಏನೇನು ಐಟಮ್ಸ್ ಬೇಕು, ಹೇಗೆ ಹಾಕೋದು ಅಂತ ನೋಡಿಬಿಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನೊಂದು ಲೇಸಿಗೆ ಹಾಕ್ತಾ ಇದ್ದೀನಿ. ಮತ್ತು ಈ ರೀತಿ ವೈಟ್ ಪರ್ಲ್ ತಗೊಂಡಿದ್ದೀನಿ. ನೋಡಿ, ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ಡಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು 6 ಎಳೆ ತಗೊಂಡು ಹೀಗೆ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ಮತ್ತು ಒಂದು 10 ಎಳೆನ ಹೀಗೆ ಸುತ್ತಕೊಂಡು ಹೀಗೆ ನೋಡಿ ಸೂಜಿಗೆ ಹೀಗೆ ಹಾಕಿದ್ದೀನಿ. ನಂತರ ಈ ರೀತಿ ಗೋಲ್ಡನ್ ಕಾಟನ್ ಥ್ರೆಡ್ಡು ನೋಡಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಇಲ್ಲೊಂದು ನಾಟ್ ಹಾಕ್ಕೊಬಿಡ್ಬೇಕು. ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಇಷ್ಟುದ್ದ ದಾರನ ನಾನು ಬಿಟ್ಟು ಹೀಗೆ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಹೀಗೆ ಹಿಡ್ಕೊಂಡು ನಾನೊಂದು ನಾಟ್ ಹಾಕ್ತಾ ಇದ್ದೀನಿ. ಹೀಗೆ ನಂತರ ಇದನ್ನ ನಾನು ಈ ಥರ ಡಿವೈಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ನೋಡಿ, ನಾನೊಂದು ಸೂಜಿನ ಹೀಗೆ ಹಾಕ್ತಾ ಇದ್ದೀನಿ. ಸೂಜಿ ದಾರ ಹಾಕ್ಕೊಂಡು ಮಣಿ ಹಾಕೋಕ್ಕೆ ಈಸಿ ಆಗಲಿ ಅಂತ ಈ ರೀತಿ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರೊಳಗಡೆ ಹೀಗೆ ಹಾಕಿ ಒಂದು ಪರ್ಲ್ನ ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಹಾಕ್ಬಿಟ್ಟು ಈ ದಾರನ ಹೀಗೆ ಮಾಡಿಕೊಂಡ್ರೆ ಪರ್ಲು ನೀಟಾಗಿ ಇಲ್ಲಿ ಒಳಗಡೆ ಹೋಗಿರತ್ತೆ. ನೋಡಿ, ದಾರದ ಒಳಗಡೆ ಹೀಗೆ ಇದೇ ರೀತಿ ಈ ಕಡೆನೂ ಒಂದು ಪರ್ಲ್ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ನಂತರ ಎರಡೂ ಸೈಡು ಪರ್ಲ್ಗೆ ಹೀಗೊಂದು ಪರ್ಲ್ ಹತ್ರನೇ ಬರೋ ರೀತಿ ನಾಟ್ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಈ ಕಡೆನೂ ಹಾಗೆ ಒಂದು ನಾಟ್ ಹಾಕ್ತಾ ಇದ್ದೀನಿ ನಾನು. ಹೀಗೆ ನಂತರ ನೋಡಿ, ನಾನು ಎರಡೂ ದಾರನು ಸೇರಿಸಿ ಹೀಗೆ ಒಂದು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ನಂತರ ನಾನು ಈ ಒಂದು 10 ಎಳೆ ಈ ಥರ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದರಿಂದ ನೋಡಿ ಹೀಗೆ ನೀಡಲ್ ಹೀಗೆ ಒಳಗಡೆ ಹಾಕಿ ಹೀಗೆ ಕುಚ್ಚು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿವತ್ತು ನಿಮಗೆ ಟೆಸಲ್ಸ್ನ ಮಾಡಿಕೊಂಡು ಕುಚ್ಚು ಹಾಕೋದು ಹೇಳ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಇಲ್ಲೇನೆ ಕುಚ್ಚು ಹೇಗೆ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಇಷ್ಟುದ್ದ ದಾರನ ಹೀಗೆ ಬಿಟ್ಕೊಂಡು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ನಂತರ ಗೋಲ್ಡನ್ ಥ್ರೆಡ್ ತಗೊಂಡು ಇಲ್ಲಿ ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾಟ್ ಹಾಕಿ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಕುಚ್ಚನ್ನ ಹೀಗೆ ಓಪನ್ ಮಾಡಿ ನೋಡಿ, ನಾನು ಇವಾಗ ಈ ಸೈಜಿನ ಒಂದು ಸಿಲ್ವರ್ ಮಣಿನ ಇದ್ರೊಳಗಡೆ ಹೀಗೆ ಹಾಕ್ತಾ ಇದ್ದೀನಿ. ನೀವು ಸಿಲ್ವರ್ ಮಣಿನೇ ಹಾಕಬೇಕು ಅಂತ ಇಲ್ಲ ಫ್ರೆಂಡ್ಸ್, ನಿಮಗೆ ಯಾವ ಮಣಿ ಬೇಕೋ ಅದನ್ನ ಹಾಕ್ಬೋದು. ನೋಡಿ, ಹೀಗೆ
ನಿಮಗೆ ಹೀಗೆ ಹಾಕೋಕ್ಕೆ ಫಸ್ಟೇ ಕಷ್ಟ ಆಗುತ್ತೆ ಅಂತ ಅನಿಸಿದ್ರೆ ಒಳಗೊಂದು ಸ್ವಲ್ಪ ಗಮ್ ಹಾಕಿ ಆಮೇಲೆ ಬೀಡ್ಸ್ನ ಅದರೊಳಗಡೆ ಹಾಕಿಬಿಡಿ. ನಂತರ ನೋಡಿ ಹೀಗೆ ಮತ್ತೆ ಹೀಗೆ ಗೋಲ್ಡನ್ ಥ್ರೆಡ್ ತಗೊಂಡು ಹೀಗೆ ಸುತ್ತಬೇಕು. ಟೈಟಾಗಿ ಸುತ್ತಬೇಕು ಫ್ರೆಂಡ್ಸ್. ನಂತರ ನೋಡಿ ಹೀಗೆ ಹಿಡ್ಕೊಂಡು ಎಲ್ಲ ದಾರನು ಒಂದೇ ಲೆವೆಲ್ಗೆ ಹೀಗೆ ಟ್ರಿಮ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹೀಗೆ ಕಾಣಿಸುತ್ತೆ ಇದು ಕುಚ್ಚು. ನಿಮಗೆ ಬೇಕು ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ದೊಡ್ಡ ಬೀಡ್ಸ್ನೇ ಇಲ್ಲಿ ಹಾಕ್ಕೋಬೋದು. ಇದೇ ರೀತಿಯಾಗಿ ಫ್ರೆಂಡ್ಸ್ ಸೀರೆ ಫುಲ್ಲು ಕುಚ್ಚಾಗಿ ಕಟ್ತಾ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಫುಲ್ ಹಾಕಿದ್ಮೇಲೆ ಈ ರೀತಿಯಾಗಿ ಕುಚ್ಚು ರೆಡಿಯಾಗಿದೆ. ಎಲ್ಲ ದಾರನೂ ಒಂದೇ ಲೆವೆಲ್ಲಿಗೆ ಬರೋ ಹಾಗೆ ಎಲ್ಲ ಕುಚ್ಚಿನ ದಾರನೂ ಹೀಗೆ ಟ್ರಿಮ್ ಮಾಡ್ಕೊಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಆಗಿದೆ. ಸುಂದರವಾದ ಕುಚ್ಚಿನ ಡಿಸೈನ್ ಇವಾಗ ರೆಡಿಯಾಗಿದೆ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಲೈಕ್ ಮಾಡೋದಕ್ಕೂ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.